ಉದಯ ಭಾರತಿ ಸಾಹಿತ್ಯ ವೇದಿಕೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಆತ್ಮೀಯರೇ, ಇಂದಿನ ಕಥೆಯ ಶೀರ್ಷಿಕೆ ಮರಳಿ ಗೂಡಿಗೆ. ಡಾಕ್ಟರ್ ವಸುಧಾಳ ಕಾರು ಮನೆಯ ಅಂಗಳದಲ್ಲಿ ಬಂದು ನಿಲ್ಲುತ್ತಿದ್ದಂತೆ ಗೌರಿ ಓಡಿ ಬಂದು ಆಕೆಯ ಕೈಯಲ್ಲಿಯ ಬ್ಯಾಗ್ ತೆಗೆದುಕೊಂಡು, ಅಕ್ಕ, ನಿಮ್ಮನ್ನು ನೋಡಲು ಯಾರೋ ಬಂದಿದ್ದಾರೆ ಎಂದಳು. ಪೇಷಂಟಾ ಗೌರಿ? ಗೊತ್ತಿಲ್ಲ ಅಕ್ಕ, ನೀವು ಬರುವುದು ಲೇಟ್ ಆಗುತ್ತದೆ ಎಂದೆ. ಪರವಾಗಿಲ್ಲ, ಕಾಯುತ್ತೇನೆ ಎಂದರು. ಒಳಗೆ ಬರುತ್ತಿದ್ದಂತೆ ಒಬ್ಬ ವ್ಯಕ್ತಿ ಕುಳಿತಿದ್ದರು. ಡಾಕ್ಟರ್ ವಸುಧಾ ಅವರನ್ನು ಕಂಡು ನಮಸ್ಕಾರ ಎಂದಳು. ನಮಸ್ತೆ, ನಾನು ನಿಮ್ಮನ್ನು ನೋಡಲು ಬಂದಿದ್ದೆ. ಗೊತ್ತಾಯಿತು, ಕುಳಿತುಕೊಳ್ಳಿ. ಏನಾಗಬೇಕಾಗಿತ್ತು? ಅಮ್ಮ, ಒಂದು ಸಮಸ್ಯೆಯ ಪರಿಹಾರಕ್ಕಾಗಿ ನಿಮ್ಮ ಬಳಿ ಬಂದಿದ್ದೇನೆ. ಅದೇನು ಹೇಳಿ. ಡಾಕ್ಟರ್ ಆದ ನನ್ನ ಬಳಿ ಏನು ಸಾಧ್ಯವೋ ಅಷ್ಟನ್ನು ನಾನು ಮಾಡುತ್ತೇನೆ. ನಾನು ಒಬ್ಬ ಡಾಕ್ಟರ್ ಆಗಿ ಯೋಚಿಸದೆ ಒಂದು ಹೆಣ್ಣಾಗಿ ಯೋಚಿಸಿ ನನ್ನ ಸಮಸ್ಯೆಗೆ ನೀವು ಪರಿಹಾರ ಸೂಚಿಸಬೇಕು ಎಂದು ಕೇಳಿಕೊಳ್ಳುತ್ತೇನೆ. ಆ ವ್ಯಕ್ತಿಯ ಮಾತು ಕೇಳಿ ಡಾಕ್ಟರ್ ವಸುಧಾಗೆ ಆಶ್ಚರ್ಯವಾಯಿತು. ನಿಮ್ಮ ಮಾತಿನ ಅರ್ಥ ನನಗಾಗಲಿಲ್ಲ. ಡಾಕ್ಟರ್, ನಾನು ಸದಾಶಿವಯ್ಯ ಅಂತ ಮಂಡ್ಯದಿಂದ ಬಂದಿದ್ದೇನೆ. ನಿಮ್ಮ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಡಾಕ್ಟರ್ ಸುಧಾಕರ್ನ ಸೋದರ ಮಾವ ನಾನು. ವಸುಧಾ ಒಂದು ಸಲ ಓ ಎಂದು ಅವರ ಮುಖ ನೋಡಿದಳು. ಸುಧಾಕರ ನನಗೆ ಬರೀ ಸೋದರಳಿಯ ಮಾತ್ರ ಅಲ್ಲ, ನನ್ನ ಅಳಿಯ ಕೂಡ ಹೌದು. ಅಂದರೆ ನೋಡಿ, ನಾನು ಹೇಳುವುದರಲ್ಲಿ ಏನೂ ಸುಳ್ಳಿಲ್ಲ. ಸುಧಾಕರ ನನ್ನ ತಂಗಿಯ ಮಗ. ಚಿಕ್ಕಂದಿನಿಂದಲೇ ತಂದೆ ತಾಯಿಯನ್ನು ಕಳೆದುಕೊಂಡ. ನಾನೇ ಅವನನ್ನು ಸಾಕಿ ಸಲುಹಿ ಮನೆ ಹೊಲ ಎಲ್ಲ ಮಾರಿ ಅವನನ್ನು ಡಾಕ್ಟರ್ನಾಗಿ ಮಾಡಿದೆ. ಹೀಗೆ 4 ವರ್ಷಗಳ ಹಿಂದೆ ಅವನೇ ಇಷ್ಟಪಟ್ಟ ಎಂದು ನನ್ನ ಒಬ್ಬಳೇ ಮಗಳನ್ನು ಕೊಟ್ಟು ಮದುವೆಯನ್ನೂ ಮಾಡಿದೆ. ಈಗ ಒಂದು ಮಗು ಕೂಡ ಇದೆ. ಏನು, ಸುಧಾಕರನಿಗೆ ಮದುವೆಯಾಗಿದೆಯೇ? ನಿಜ ಡಾಕ್ಟರ್, ಮದುವೆಯಾಗಿ ಇಷ್ಟು ವರ್ಷಗಳವರೆಗೆ ಸುಧಾಕರ ತನ್ನ ಹೆಂಡತಿ ಮಗುವಿನ ಜೊತೆ ಅನ್ಯೋನ್ಯವಾಗಿಯೇ ಇದ್ದ. ಆದರೆ ಈಗ 1 ವರ್ಷದಿಂದ, ಅಂದರೆ ನಿಮ್ಮ ಆಸ್ಪತ್ರೆಗೆ ಸೇರಿದಾಗಿನಿಂದ ತುಂಬಾ ಬದಲಾಗಿದ್ದಾನೆ. ಅಷ್ಟೇ ಅಲ್ಲ, ಊರಿಗೆ ಬರುವುದನ್ನೇ ನಿಲ್ಲಿಸಿ ಬಿಟ್ಟಿದ್ದಾನೆ. ಹೆಂಡತಿಯ ಜೊತೆ ಮಾತನಾಡುವುದನ್ನೂ ಬಿಟ್ಟು ಬಿಟ್ಟಿದ್ದಾನೆ. ಮೊನ್ನೆ ನನ್ನ ಒತ್ತಾಯದ ಮೇರೆಗೆ ಊರಿಗೆ ಬಂದವನು ನಿಮ್ಮ ವಿಷಯ ತಿಳಿಸಿದ. ಆಕೆ ಕೂಡ ಪ್ರಖ್ಯಾತ ಡಾಕ್ಟರ್. ಅವಳನ್ನು ಮದುವೆಯಾಗಿ ಇಬ್ಬರೂ ಸೇರಿ ಆಸ್ಪತ್ರೆ ನಡೆಸಬಹುದು. ಬೇಕಾದಷ್ಟು ಸಂಪಾದನೆ ಆಗುತ್ತದೆ. ಕಾರು ಬಂಗಲೆ ಕೊಳ್ಳಬಹುದು. ಈ ಮಧ್ಯಮ ವರ್ಗದ ಜೀವನ ನಡೆಸಿ ಸಾಕಾಗಿದೆ. ನನಗೆ ನಿಮ್ಮ ಮಗಳಿಂದ ವಿಚ್ಛೇದನ ಬೇಕೆಂದು ಹಠ ಹಿಡಿದು ಕುಳಿತಿದ್ದಾನೆ. ಮೌನವಾಗಿ ಅವರ ಮಾತು ಕೇಳುತ್ತಿದ್ದ ವಸುಧಾ ನಿಧಾನವಾಗಿ ಹೇಳಿದಳು, ನೋಡಿ, ನಾನು ವೈಯಕ್ತಿಕವಾಗಿ ಹೇಳುತ್ತಿದ್ದೇನೆ. ನೀವು ಊಹಿಸದಂತೆ ಇಲ್ಲಿ ಏನೂ ನಡೆದಿಲ್ಲ. ನಾನು ಸುಧಾಕರ್ ಬರೀ ಸ್ನೇಹಿತರಾಗಿದ್ದೇವೆ. ಅಲ್ಲದೆ ಸುಧಾಕರ ನಿಮ್ಮಲ್ಲಿ ಬಂದ ವಿಷಯ, ಅಲ್ಲಿ ನಡೆದದ್ದು ಯಾವುದೂ ನನಗೆ ಗೊತ್ತಿಲ್ಲ. ಇಷ್ಟು ಮಾತ್ರಕ್ಕೆ ತಿಳಿದುಕೊಳ್ಳಿ, ನನ್ನ ಸುಖ ಸಂತೋಷಕ್ಕಾಗಿ ಇನ್ನೊಂದು ಹೆಣ್ಣಿನ ಜೀವನದ ಮೇಲೆ ಗೋರಿ ಕಟ್ಟುವಷ್ಟು ನೀಚಳಲ್ಲ ನಾನು. ನೀವು ನಿಶ್ಚಿಂತರಾಗಿರಬಹುದು ಯಜಮಾನ್ರೆ. ವಸುಧಾಳ ಮಾತು ಕೇಳಿ ಸದಾಶಿವಯ್ಯನವರ ಕಣ್ಣಿನಲ್ಲಿ ನೀರಿಳಿಯಿತು. ಸಾಕಮ್ಮ, ಸಾಕು. ನಿಮ್ಮ ಮೇಲೆ ವಿಶ್ವಾಸ ಇಡುತ್ತೇನೆ. ನನ್ನ ಮಗಳ ಜೀವನ ಉಳಿಸಿದರೆ ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು. ಇದರಲ್ಲಿ ಕೃತಜ್ಞತೆಯ ಪ್ರಶ್ನೆಯೇ ಬರುವುದಿಲ್ಲ ಯಜಮಾನ್ರೆ. ಅದು ನಿಮ್ಮ ದೊಡ್ಡ ಗುಣ ತಾಯಿ. ಅದರ ಜೊತೆ ಇನ್ನೊಂದು ಉಪಕಾರ ಮಾಡಿ. ನಾನು ಬಂದು ನಿಮ್ಮ ಜೊತೆ ಮಾತನಾಡಿದ ವಿಷಯ ಸುಧಾಕರನಿಗೆ ಮಾತ್ರ ತಿಳಿಸಬೇಡಿ. ಹಾಗೇ ಆಗಲಿ, ನೀವೇನು ಯೋಚನೆ ಮಾಡಬೇಡಿ. ಆಯಿತು, ಬರುತ್ತೇನೆ ಡಾಕ್ಟರ್ ಎಂದು ಸದಾಶಿವಯ್ಯ ಹೊರಟು ಹೋದರು. ಡಾಕ್ಟರ್ ವಸುಧಾ ಏನೋ ಗಹನವಾಗಿ ಯೋಚಿಸುತ್ತಾ ಕುಳಿತಿದ್ದಳು. ತುಂಬಾ ಹೊತ್ತಿನ ನಂತರ ಗೌರಿ ಬಂದು ಅವಳನ್ನು ಎಚ್ಚರಿಸಿದಾಗ ಒಂದು ನಿರ್ಧಾರಕ್ಕೆ ಬಂದಿದ್ದಳು. ಗೌರಿ, ನಾನು ಮತ್ತೆ ಸ್ವಲ್ಪ ಆಸ್ಪತ್ರೆಯ ಕಡೆ ಹೋಗಿ ಬರುತ್ತೇನೆ. ಒಂದು ಮುಖ್ಯವಾದ ಕೆಲಸವಿದೆ, ಅದನ್ನಷ್ಟು ಮುಗಿಸಿಕೊಂಡು ಬಂದು ಬಿಡುತ್ತೇನೆ ಎನ್ನುತ್ತಾ ಆಸ್ಪತ್ರೆಯ ಕಡೆ ಹೆಜ್ಜೆ ಹಾಕಿದಳು. ಸಂಜೀವಿನಿ ನರ್ಸಿಂಗ್ ಹೋಮ್ ಮುಂದೆ ವಸುಧಾಳ ಕಾರು ಬಂದು ನಿಂತಿತು. ಕಾರಿನಿಂದ ಇಳಿದು ಒಂದು ಕ್ಷಣ ಆಸ್ಪತ್ರೆಯನ್ನೇ ನೋಡಿದಳು. ಮುಖದ ಮೇಲೆ ವಿಷಾದ ನಗೆ ಅರಳಿತು. ತಲೆ ಕೊಡವಿ ನೇರ ಆಸ್ಪತ್ರೆಯ ಒಳಗೆ ನಡೆದಳು. ಎದುರಿಗೆ ಡಾಕ್ಟರ್ ನಾರಾಯಣ್ ಬಂದರು. ಹಲೋ ಯಂಗ್ ಲೇಡಿ, ಇದೇನು ಇನ್ನೂ ಮನೆಗೆ ಹೋಗಿಲ್ಲ? ಇಲ್ಲ ಡಾಕ್ಟರ್, ನಾನು ಚೀಫ್ ಡಾಕ್ಟರ್ ಅನಂತರಾಮ್ ಅವರನ್ನು ಕಾಣಲು ಬಂದಿದ್ದೆ. ಅರೆ, ಅವರು ಆಗಲೇ ಮನೆಗೆ ಹೋಗಿ ಆಯ್ತಲ್ಲ. ಏನ್ ತುಂಬಾ ಅರ್ಜೆಂಟಾ? ಹಾಗಾದರೆ ನನಗೊಂದು ಉಪಕಾರ ಮಾಡುತ್ತೀರಾ ಡಾಕ್ಟರ್? ಓ, ಏನ್ ಹೇಳಿ? ಏನಿಲ್ಲ, ಈ ಕವರನ್ನು ಡಾಕ್ಟರ್ ಅನಂತರಾಮ್ ಅವರಿಗೆ ತಲುಪಿಸುತ್ತೀರಾ? ಓಕೆ, ಕೊಡಿ, ನಾನು ತಲುಪಿಸುತ್ತೇನೆ. ಥ್ಯಾಂಕ್ ಯು ಡಾಕ್ಟರ್. ವಸುಧಾ ತಿರುಗಿ ಕಾರಿನಲ್ಲಿ ಹೋಗಿ ಕುಳಿತುಕೊಳ್ಳುವಷ್ಟರಲ್ಲಿ ಡಾಕ್ಟರ್ ಸುಧಾಕರ್ನ ಸ್ಕೂಟರ್ ಬಂದು ಬದಿಯಲ್ಲಿಯೇ ನಿಂತಿತು. ಓ ಮೈ ಗಾಡ್, ನಿಮಗಾಗಿ ನಾನು ಎಲ್ಲೆಲ್ಲಿ ಹುಡುಕಿದೆ ಗೊತ್ತಾ?
ಕೊನೆಗೆ ನಿಮ್ಮ ಗೌರಿ ನೀವು ಮತ್ತೆ ಆಸ್ಪತ್ರೆಗೆ ಬಂದ ವಿಷಯ ತಿಳಿಸಿದಳು. ಏನಂತ ಅರ್ಜೆಂಟ್ ಇತ್ತು? ಸುಧಾಕರ ಬಡಬಡಿಸುತ್ತಿದ್ದರೂ ವಸುಧಾ ಮೌನವಾಗಿ ಕುಳಿತಿದ್ದಳು. ಆತನಿಗೆ ಆಶ್ಚರ್ಯವಾಯಿತು. ಏಕೆ ವಸುಧಾ, ಹುಷಾರಿಲ್ಲವೇ? ಊರಿಂದ ಏನಾದರೂ ಲೆಟರ್ ಬಂದಿದೆ ಏನು? ನಡೆಯಿರಿ, ಎಲ್ಲಾದರೂ ಒಂದ್ ರೌಂಡ್ ಹೋಗಿ ಬರೋಣ, ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ವಸುಧಾಳಿಗೆ ಸುಧಾಕರನ ಮಾತು ಕೇಳಿ ಮೈಯೆಲ್ಲ ಉರಿಯಿತು. ಮನಸ್ಸಿನಲ್ಲಿ ನೀಚ, ಮನೆಯಲ್ಲಿ ಮುತ್ತಿನಂತ ಹೆಂಡತಿ ಮಗುವಿದ್ದರೂ ದುಡ್ಡಿಗಾಗಿ ಇನ್ನೊಂದು ಹೆಣ್ಣಿನ ಬೆನ್ನು ಹತ್ತಿರುವಿಯಲ್ಲ, ನಿನ್ನಿಂದ ಇಂದು ನಾನು ಪಾಠ ಕಲಿತೆ ಎಂದು ಯೋಚಿಸುತ್ತಾ, ಸುಧಾಕರ, ನಾನೇ ನಿಮ್ಮನ್ನು ಭೇಟಿಯಾಗಬೇಕೆಂದಿದ್ದೆ. ನಿಮಗೊಂದು ವಿಷಯ ಹೇಳಬೇಕಾಗಿತ್ತು. ಏನ್ ವಿಷಯ ಡಾಕ್ಟರ್? ನಾನು ನಾಳೆ ಊರಿಗೆ ಹೋಗುತ್ತಿದ್ದೇನೆ. ಏನೆಂದಿರಿ? ಊರಿಗೆ ಹೋಗುತ್ತಿರುವಿರಾ? ಆ ಕೊಂಪಿಗೆ ಕಾಲಿಡುವುದಿಲ್ಲ, ನನ್ನ ಕನಸಿನ ಸೌಧವನ್ನು ಇಲ್ಲೇ ಸಾಕಾರಗೊಳಿಸುತ್ತೇನೆ ಎಂದಿದ್ದೀರಿ. ಅದೆಲ್ಲ ನನ್ನ ಭ್ರಮೆ ಆಗಿತ್ತು ಸುಧಾಕರ್. ಕೈಯಲ್ಲಿದ್ದ ಮಾಣಿಕ್ಯವನ್ನು ದೂರ ಮಾಡಿ ಕಾಜಿಗಾಗಿ ಪರಿತಪಿಸುತ್ತಿದ್ದ ಮೂರ್ಖಳು ನಾನು. ಇಂದು ನನಗೆ ಸತ್ಯದ ದರ್ಶನವಾಯಿತು. ನೀವು ನನ್ನಲ್ಲಿ ತೋರಿದ ಸ್ನೇಹ ವಿಶ್ವಾಸಕ್ಕೆ ನಾನು ಕೃತಜ್ಞಳಾಗಿದ್ದೇನೆ. ಬರುತ್ತೇನೆ ಸುಧಾಕರ್ ಎಂದು ಭರ್ರನೆ ಹೊರಟು ಹೋದಳು. ಪೆಚ್ಚು ಮೋರಿ ಹಾಕಿಕೊಂಡ ಸುಧಾಕರ ಕಾರು ಹೋದ ದಿಕ್ಕನ್ನೇ ನೋಡುತ್ತಾ ನಿಂತ. ವಸುಧಾ ನೇರವಾಗಿ ಮನೆಗೆ ಬಂದಳು. ಗೌರಿ, ನಾನು ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ. ನಾಳೆಯೇ ಊರಿಗೆ ಹೊರಡೋಣ. ನಿನ್ನ ಬಟ್ಟೆ ಬರೆ ಎಲ್ಲ ಜೋಡಿಸಿಕೋ ಸಾಕು ಎನ್ನುತ್ತಾ ರೂಮಿಗೆ ಹೋಗಿ ಮಲಗಿದಳು. ವಿಶಾಲವಾದ ಮೆತ್ತನೆ ಮಂಚದಲ್ಲಿ ಮಲಗಿದ್ದರೂ ಘಾಸಿಗೊಂಡ ಮನಸ್ಸು ಶಾಂತವಾಗಿ ನಿದ್ರಿಸಲು ಬಿಡಲೊಲ್ಲದು. ಮನಸ್ಸು ಯೋಚಿಸುತ್ತಿತ್ತು, ನಾನೇಕೆ ಇಷ್ಟು ಕೃತಜ್ಞಳಾದೆ? ನನಗಾಗಿ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿದ ಪ್ರಭಾಕರನನ್ನು ಏಕೆ ಮರೆತು ಬಿಟ್ಟೆ? ತಂದೆ ತಾಯಿಯನ್ನು ಕಳೆದುಕೊಂಡು ಅಣ್ಣನ ಪ್ರೀತಿಯ ತಂಗಿಯಾದರೂ ಬಡತನ ಮನೆಯಲ್ಲಿ ತಾಂಡವಾಡುತ್ತಿತ್ತು. ಅಣ್ಣ, ಅತ್ತಿಗೆ, ಅಣ್ಣನ 2 ಮಕ್ಕಳು, ಜೊತೆಗೆ ನಾನು. ಪೌರೋಹಿತ್ಯದಿಂದ ಇಷ್ಟು ಜನರ ಹೊಟ್ಟೆ ತುಂಬಿಸುವುದೇ ಅಸಾಧ್ಯದ ಮಾತಾಗಿದ್ದಾಗ ನಾನು ಕಾಲೇಜಿನ ಮೆಟ್ಟಲು ಹತ್ತುವುದೇ ಕನಸಾಗಿತ್ತು. ಹೇಗೋ ಅವರಿವರ ಸಹಾಯದಿಂದ PUC ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗಿದ್ದೆ. ಒಮ್ಮೆ ಅತ್ತಿಗೆಯ ತಂಗಿಯ ಮದುವೆಗೆಂದು ತೀರ್ಥಹಳ್ಳಿಗೆ ಹೋದಾಗ ಪ್ರಭಾಕರ ತಾಯಿ ನನ್ನನ್ನು ಮೆಚ್ಚಿ ತಮ್ಮ ಮಗನಿಗೆ ಆಯ್ಕೆ ಮಾಡಿದರು. ಅತಿಯಾದ ಶ್ರೀಮಂತಿಕೆ ಇದ್ದರೂ ಸದ್ಗುಣಗಳ ಖಣಿ ಆಕೆ. ನನಗೆ ಓದಲು ಆಸೆ ಇದ್ದುದರಿಂದ ಮದುವೆಯಲ್ಲಿ ಆಸಕ್ತಿಯೇ ಇರದಿದ್ದರೂ ಅಣ್ಣ ಅತ್ತಿಗೆಗೆ ಭಾರವಾಗಿ ಇರಲಾರದೆ ಮದುವೆಗೆ ಒಪ್ಪಿಗೆ ಇತ್ತೆ. ಒಂದು ಶುಭ ಮುಹೂರ್ತದಲ್ಲಿ ಪ್ರಭಾಕರನ ಪತ್ನಿಯಾಗಿ ತೀರ್ಥಹಳ್ಳಿಯ ಅತ್ತೆಯ ಮನೆಗೆ ಕಾಲಿಟ್ಟಾಗ ನನಗೆ 16ರ ಅಪ್ರಬುದ್ಧ ವಯಸ್ಸು. ಗಂಡ ದೇವರಂತವರು, ಅತ್ತೆ ಮಮತೆಯ ಸಾಕಾರ ಮೂರ್ತಿ ಆಕೆ. ಆದರೆ ಅವರಿಬ್ಬರ ಪ್ರೀತಿ, ವಾತ್ಸಲ್ಯ, ಅಲ್ಲಿಯ ಶ್ರೀಮಂತಿಕೆ ಯಾವುದೂ ನನ್ನಲ್ಲಿ ಉತ್ಸಾಹ ಮೂಡಿಸಲಿಲ್ಲ. ಚಿಕ್ಕವಳು ಶ್ರೀಮಂತರ ಮನೆಯ ನಡವಳಿಕೆಗೆ ಹೆದರಿದ್ದಾಳೆ ಎಂದು ತಾಯಿ ಮಗ ತಿಳಿದುಕೊಂಡರು. ಆದರೆ ತಿಂಗಳು ಕಳೆದರೂ ನನ್ನಲ್ಲಿ ಯಾವುದೇ ಉತ್ಸಾಹ ಕಾಣದಾದಾಗ ಪ್ರಭಾಕರನಿಗೆ ಸಂಶಯ ಹುಟ್ಟಿತು. ಒಂದು ದಿನ ಜೀಪಿನಲ್ಲಿ ತೋಟದ ಮನೆಗೆ ಕರೆದುಕೊಂಡು ಹೋಗಿ ನನ್ನನ್ನು ಕೇಳಿದರು. ವಸು, ನಿಜ ಹೇಳು, ನಿನಗೆ ನಮ್ಮ ಮನೆ ಸರಿ ಹೋಗಲಿಲ್ಲವೇ? ನಾನು ತುಂಬಾ ಹೆದರಿದ್ದೆ. ನನ್ನ ಭಯ ಕಂಡು ಹೆದರಬೇಡ ವಸು. ಮದುವೆ ಆದಾಗಿನಿಂದಲೂ ಗಮನಿಸುತ್ತಿದ್ದೇನೆ. ನಿನ್ನ ಈ ನಿರಾಸಕ್ತಿಗೆ ಕಾರಣವೇನು? ಅವರ ಮಾತು ಕೇಳಿ ನಾನು ಮನಸಾರೆ ಅತ್ತಿದ್ದೆ. ಅವರ ಹತ್ತಿರ ಬಂದು ನನ್ನ ಕೈಯನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡು ಹೇಳಿದ್ದರು, ವಸು, ಅಳಬೇಡ, ಕಾರಣ ಹೇಳು. ಈ ನಿನ್ನ ಮೌನ ನನಗೆ ಅರ್ಥವಾಗಲಾರದು ಎಂದಾಗ ನನ್ನ ಮನಸ್ಸಿನಲ್ಲಿ ಇದ್ದುದನ್ನು ಹೇಳಿದ್ದೆ. ನನಗೆ ತುಂಬಾ ಓದಿ ಡಾಕ್ಟರ್ ಆಗಬೇಕ ಅಪೇಕ್ಷೆ ಇತ್ತು. ಆದರೆ ಬಡತನದಿಂದ ನನ್ನ ಆಸೆ ನೆರವೇರಲಿಲ್ಲ ಎಂದಾಗ ನನ್ನನ್ನು ಬರಸೆಳೆದು ಅಪ್ಪಿಕೊಂಡಿದ್ದರು. ನಿಧಾನವಾಗಿ ನನ್ನನ್ನು ದೂರ ಸರಿಸಿ ಕಣ್ಣೀರು ಒರೆಸಿ ಹುಚ್ಚಿ 100 ಮಕ್ಕಳಿಗೆ ಓದಲು ದುಡ್ಡಿನ ಸಹಾಯ ಮಾಡುತ್ತಿದ್ದೇನೆ. ಅಂಥದ್ದರಲ್ಲಿ ನನ್ನ ಹೆಂಡತಿಯನ್ನು ಓದಿಸಲಾರೆನಾ? ನಾನು PUCಯಲ್ಲಿ ಡುಂಕಿ ಹೊಡೆದಿದ್ದೇನೆ. ಆದರೇನಂತೆ, ನನ್ನ ಹೆಂಡತಿ ಡಾಕ್ಟರ್ ಆದರೆ ನನಗೆ ಹೆಮ್ಮೆ. ವಸು, ನಿನ್ನಲ್ಲಿ ಬುದ್ಧಿಶಕ್ತಿ ಇದೆ, ನನ್ನಲ್ಲಿ ಹಣವಿದೆ, ಅದರ ಸದ್ವಿನಿಯೋಗವಾಗಲಿ ಎಂದರು. ಅಂದೇ ರಾತ್ರಿ ಊಟಕ್ಕೆ ಕುಳಿತಾಗ ತಾಯಿಯ ಮುಂದೆ ವಿಷಯ ಎತ್ತಿದರು. ಆಕೆ ಸಂತೋಷದಿಂದ ಒಪ್ಪಿಗೆ ಇತ್ತಳು. ಅವರಿಬ್ಬರ ನಡವಳಿಕೆ ಕಂಡು ನಾನು ಮೂಕಳಾಗಿದ್ದೆ. ಅಂದಿನ ರಾತ್ರಿ ಪ್ರಭಾಕರ ನನ್ನನ್ನು ನಿದ್ರಿಸಲು ಕೂಡ ಬಿಟ್ಟಿರಲಿಲ್ಲ. ವಸು, ಇಂದಿಗೆ ಕೊನೆ, ಇನ್ನು ನೀನು ಡಾಕ್ಟರ್ ಆಗಿ ಬರುವವರೆಗೂ ನಿನ್ನನ್ನು ನಾನು ಮುಟ್ಟಲಾರೆ ಎಂದರು. ಅವರ ಆತ್ಮಸ್ಥೈರ್ಯ ಕಂಡು ಗೌರವ ಉಕ್ಕಿ ಹರಿದಿತ್ತು.